ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು KSYUನಲ್ಲಿ ID ಕಾರ್ಡ್ನ ಯಾವ ರೀತಿ ಪಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಈ ಇನ್ಫಾರ್ಮೇಷನ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅದರಿಂದ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. KSYUಗೆ ಅಡ್ಮಿಷನ್ ಆಗುವಂಥ ಪ್ರತಿಯೊಂದು ವಿದ್ಯಾರ್ಥಿಗೂ ಕೂಡ ID ಕಾರ್ಡ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನೀವು ಎಕ್ಸಾಮ್ಸ್ನ ಅಟೆಂಡ್ ಮಾಡಬೇಕು ಅಂತಂದರೆ ನಿಮಗೆ ID ಕಾರ್ಡ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಜೊತೆಗೆ ನಿಮ್ಮ ರೋಲ್ ನಂಬರ್ನ ಏನಾದರೂ ನೀವು ನೋಡ್ಕೋಬೇಕು ಅಂತಂದರೆ ನಿಮ್ಮ ಹತ್ರ ID ಕಾರ್ಡ್ ಇದ್ದರೆ ಈಸಿ ಆಗುತ್ತೆ. ಯಾಕಂತಂದರೆ ಅಡ್ಮಿಷನ್ ಆದ ತಕ್ಷಣ ತುಂಬ ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗಿರುವಂಥ ಸ್ಲಿಪ್ನ ಎಲ್ಲೋ ಇಟ್ಬಿಟ್ಟಿರ್ತಾರೆ. ಸೊ ಮರ್ತೋಗುತ್ತೆ. ಇದರಿಂದಾಗಿ ನಿಮಗೆ ರೋಲ್ ನಂಬರ್ ಹುಡ್ಕೋದು ಕಷ್ಟ ಆಗುತ್ತೆ. ಅದರಿಂದಾಗಿ ನಿಮಗೆ ID ಕಾರ್ಡ್ ಕೊಟ್ಟರೆ ನಿಮ್ಮ ID ಕಾರ್ಡ್ನಲ್ಲೇ ಎಲ್ಲ ಮೆನ್ಷನ್ ಆಗಿರುತ್ತೆ, ಪ್ರತಿಯೊಂದು ಡೀಟೇಲ್ಸ್ ಕೂಡ. ಆ ಡೀಟೇಲ್ಸಿಂದ ನಿಮ್ಮ ರೋಲ್ ನಂಬರ್ ಮತ್ತು ನಿಮ್ಮ ಸಬ್ಜೆಕ್ಟ್ ಇವೆಲ್ಲ ಡೀಟೇಲ್ಸ್ನ ಈಸಿಯಾಗಿ ತಿಳ್ಕೊಬೋದು. ನಾನು ನೋಡ್ದಂಗೆ ಕೆಲವೊಂದು ರೀಜನಲ್ ಸೆಂಟರ್ನಲ್ಲಿ ನೀವು ಅಡ್ಮಿಷನ್ ಪಡ್ಕೊಂಡ ದಿನವೇ ನಿಮಗೆ ID ಕಾರ್ಡ್ನ ಇಶ್ಯೂ ಮಾಡ್ತಾರೆ. ನೀವು ಅಡ್ಮಿಷನ್ ಪ್ರೊಸೆಸಿಂಗ್ ಮುಗಿದ 10-15 ನಿಮಿಷದಲ್ಲೇ ನಿಮಗೆ ಅಲ್ಲೇ ಪ್ರಿಂಟ್ ಮಾಡಿ ಹೊಸ ID ಕಾರ್ಡ್ನ ಇಶ್ಯೂ ಮಾಡ್ತಾರೆ. ಬಟ್ ಕೆಲವೊಂದು ಬಾರಿ ಏನಾಗುತ್ತೆ ಅಂತಂದರೆ ತುಂಬ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗೋದ್ರಿಂದಾಗಿ ಎಲ್ಲರದ್ದು ಕೂಡ ID ಕಾರ್ಡ್ ಅವತ್ತೇ ಪ್ರಿಂಟ್ ಮಾಡೋಕ್ಕೆ ಕೊಡೋಕ್ಕಾಗೋದಿಲ್ಲ. ಆದ್ದರಿಂದಾಗಿ ಸ್ವಲ್ಪ ಟೈಮ್ ತೊಗೋತಾರೆ. ಆಲ್ಮೋಸ್ಟ್ 1 ತಿಂಗಳಿಂದ 2 ತಿಂಗಳು ಟೈಮ್ ಬೇಕಾಗಿರುತ್ತೆ. ನಿಮಗೆ ವಿತಿನ್ 2 ಮಂತ್ಸ್ ನಿಮ್ಮ ID ಕಾರ್ಡ್ ರೆಡಿ ಆಗಿರುತ್ತೆ. ರೆಡಿ ಆದಮೇಲೆ ಕೆಲವೊಂದು ಬಾರಿ ಹೇಳ್ತಾರೆ, ಅದು ನಿಮಗೆ ಮೆಸೇಜ್ ಬರುತ್ತೆ. ಮೆಸೇಜ್ ಬಂದಮೇಲೆ ನೀವು ಕಲೆಕ್ಟ್ ಮಾಡ್ಕೋಬೋದು ಅಂತ. ತುಂಬ ಟೈಮ್ ನಾನು ಅಬ್ಸರ್ವ್ ಮಾಡ್ದಂಗೆ ಯಾರಿಗೂ 90% ಮೆಸೇಜ್ ಬಂದಿಲ್ಲ. ಎಲ್ಲೋ ಕೆಲವೊಂದು 10% ಸ್ಟೂಡೆಂಟ್ಸ್ಗಳಿಗೆ ಮೆಸೇಜ್ ಬಂದಿರ್ಬೋದೇನೋ, ಅದು ಕೂಡ ಗೊತ್ತಿಲ್ಲ. ಸೊ ಮೆಸೇಜ್ ಬರಲಿ ಬಿಡಲಿ ಏನು ತೊಂದರೆ ಇಲ್ಲ. ಒಂದು 2 ಮಂತ್ಸ್ ಆದಮೇಲೆ ನೀವು KSYU ಕಡೆ ಹೋಗಿ ನೀವು ಅಡ್ಮಿಷನ್ ಪಡ್ಕೊಂಡಂಥ ರೀಜನಲ್ ಸೆಂಟ್ರಿಗೆ ವಿಸಿಟ್ ಮಾಡಿದ್ರೆ ನಿಮ್ಮ ID ಕಾರ್ಡ್ ರೆಡಿ ಇರುತ್ತೆ. ನೀವು ID ಕಾರ್ಡ್ನ ಈಸಿಯಾಗಿ ಕಲೆಕ್ಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ಅಡ್ಮಿಷನ್ ಸೆಂಟರ್ನಲ್ಲಿ ಯಾವುದಾದ್ರು ನಂಬರ್ನ ಕಲೆಕ್ಟ್ ಮಾಡ್ಕೊಂಡಿರಿ. ಆ ನಂಬರ್ಗೆ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ನೀವು ID ಕಾರ್ಡ್ನ ಕಲೆಕ್ಟ್ ಮಾಡ್ಕೋಬೋದಾಗಿದೆ. ಈ ರೀತಿಯಾಗಿ ನಿಮ್ಮ ID ಕಾರ್ಡ್ನ ನೀವು ಪಡ್ಕೋಬೋದಾಗಿದೆ. ಈ ವಿಡಿಯೋ ನೋಡ್ತಾ ಇರೋಂಥ ಸ್ಟೂಡೆಂಟ್ಸ್ಗಳು ನಿಮಗೆ ID ಕಾರ್ಡ್ ಯಾವಾಗ ಬಂತು, ಎಷ್ಟು ದಿನ ಆದಮೇಲೆ ನೀವು ಕಲೆಕ್ಟ್ ಮಾಡ್ಕೊಂಡ್ರಿ ಅನ್ನೋದನ್ನು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಇದೇ ರೀತಿ KSYUನ ಹೊಸ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.